ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರ ಬಿಂದುಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಪರಮಶಿಷ್ಯರಾದಂತಹ ಬೆಟಗೇರಿಯ ರಂಗಾವಧೂತರ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಬೆಟಗೇರಿಯ ರಂಗಾವಧೂತರು ಯಥಾ ಗುರು ತಥಾ ಶಿಷ್ಯ ಅನ್ನೋ ಹೆಂಗೆ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಬದುಕಿ ಬಾಳಿದ್ರು, ಯಥಾವತ್ತಾಗಿ ಅವರನ್ನೇ ಹೋಲುವಂತೆ ರಂಗಾವಧೂತರು ಕೂಡ ಬದುಕಿದ್ರು. ಶಿಷ್ಯರನ್ನು ನೋಡಿದರೆ ಸಾಕು ಗುರುವಿನ ಬಗ್ಗೆ ಅರಿವಾಗ್ತಿತ್ತು. ಹಂಗೆ ಬದುಕಿದಂತಹ ಜೀವ ಬೆಟಗೇರಿಯ ರಂಗಾವಧೂತರು. ಬೆಟಗೇರಿಯ ರಂಗಾವಧೂತರು ಒಂದು ದಿವಸ ಐಲಿ ಮಲ್ಲಪ್ಪನವರ ಮನೆಗೆ ಏನಾಗಿತ್ತು ಅಂತಂದ್ರೆ ಬೆಳ್ಳಟ್ಟಿ ಬಸಯ್ಯನವರು ಬಂದಿದ್ರು. ಮಲ್ಲಪ್ಪನವರ ಪತ್ನಿ ಹಣಮವ್ವ. ಈ ಹಣಮವ್ಗ ಬಸಯ್ಯನವರು ಏನಂದ್ರು, ಯವ್ವ ನನಗೆ ಹೋಳಿಗೆ ಮಾಡಿಕೊಡು, ನಿನ್ನ ಕೈಯಾಗಿಂದು ಹೋಳಿಗೆ ತಿನ್ಬೇಕಂತ ಹೇಳಿ ಭಾಳ ಆಸೆ ಆಗೈತಿ ಅಂತ ಹೇಳಿ ಅಂದರು. ಅವಾಗ ಜಂಗಮರಾಗಿದ್ದಂತಹ ಹಣಮವ್ವ, ಆಗಲಿಯಪ್ಪ, ಇದಕ್ಕಿಂತ ದೊಡ್ಡವಾಗಿ ನನಗೇನು, ನೀ ಕೇಳೋದು ಹೆಚ್ಚೋ ನಾ ಮಾಡಿಕೊಡೋದು ಹೆಚ್ಚೋ ಅಂಥೇಳಿ ಒಳಗೆ ಹೋಗಿ ಕನಕ ನಾದಿಟ್ಲು. ಹೂರಣಕ್ಕೆ ಏನು ಸಿದ್ಧತೆ ಬೇಕು ಅದನ್ನೆಲ್ಲ ಬ್ಯಾಳೆ ಕುದಿಸಿ ಬೆಲ್ಲ ಮೆತ್ತಗೆ ಮಾಡಿ ಅದನ್ನೆಲ್ಲ ಹೂರಣ ಒಳಕಲ್ಲಿನೊಳಗೆ ಅದನ್ನು ಅರದ್ಲು. ಹೂರಣ ಅರೆದು ಕಣಕಾದಿಗಳನ್ನೆಲ್ಲ ತಯಾರಿಸಿ ಹೋಳಿಗೆ ಮಾಡಬೇಕು ಅನ್ನುವಷ್ಟರೊಳಗೆ ರಂಗಾವಧೂತರು ಕೂಡ ಈ ಐಲಿ ಮಲ್ಲಪ್ಪನವ್ರ ಮನೆಗೆ ಬಂದರು. ಇವ್ರ ಮನೆಗೆ ಬಂದಾಗ ಒಳಗೆ ಬಂದವರೇ ಬಡ ಬಂದು ಒಳಗೆ ಕೊಂಡವ್ರು. ಅವರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳಿಗಂತೇನ ಇವರು ಒಳಗೆ ಬಂದು ಕುಂತರು. ಬಸಯ್ಯನವರು ಕುಂತಿದ್ರು. ಈ ಬಸಯ್ಯನವ್ರನ್ನ ನೋಡಿ ಏನು ಬೇಕಂತ ಬಸಯ್ಯಗ ಅಂಥೇಳಿ ಕೇಳ್ರು. ಆಗ ಹಣಮವ್ವ ಇದ್ದಕ್ಕೆ, ಯಪ್ಪ ಅಪ್ಪಗೆ ಹೋಳಿಗೆ ಬೇಕಾಗೈತಿ, ಅದಕ್ಕೆ ಹೂರ್ಣ ರೆಡಿ ಮಾಡಿಟ್ಟಿನಪ್ಪ, ಎಲ್ಲ ತಯಾರಾಗೈತಿ, ಇನ್ನೇನು ಮಾಡೋದಷ್ಟ ಉಳ್ದೈತಿ, ನೀನು ಒಂದು ಹೋಳಿಗೆ ತಿಂದು ಹೋಗುವಂತೆ ಕೊಂಡು ಅಂಥೇಳಿ ಹಣಮವ್ವ ರಂಗಾವಧೂತರಿಗೆ ಅಂದರು. ರಂಗಾವಧೂತರಂದ್ರು, ಆಯ್ತು ಬಿಡವ, ನನಗೂ ಮತ್ತು ಹೋಳಿಗೆ ತಿನ್ನೋ ಆಸೆ ಆಯ್ತು ನೋಡೀಗ, ತೊಗೊಂಡು ಬಾ ಹೋಳಿಗೆ ಅಂತಂದು. ಯಪ್ಪ ಇನ್ನ ಮಾಡಾಕತ್ತೀನಿ, ಸ್ವಲ್ಪ ತಡಿ ಅಂಥೇಳಿ ಅಂದ. ಅವ ಈ ಕಡೆ ಹೊರಗೆ, ಏನಪ್ಪ ಬಸಯ್ಯ, ಹೋಳಿಗೆ ತಿನ್ನಂಗಾಗೈತೆ ಮಂಗ್ಯನ ಮಗನ, ನಿನಗೆ ಹೋಳಿಗೆ ಬೇಡೈತನ್ಲೇ ಜೀವ ಅಂಥೇಳಿ ಬಸಯ್ಯನವ್ರಿಗೇನವರು ಹಿಂಗೆ ಮಾತಾಡೋರು ಅವರು. ಆವಾಗ ಹಣಮವ್ವ ಅದೇನು ಹೂರಣ ಏನು ರೆಡಿ ಮಾಡಿಯಲ್ಲ ಕನಕದೊಳಗೆ ಇಟ್ಟ ತೊಗೊಂಡು ಬಾ ಇಲ್ಲಂದ್ರು. ಯಪ್ಪ ಇನ್ನ ಬೇಯಿಸ್ಬೇಕಲ್ಲ, ಅದನ್ನ ಹಂಚಮೆ ಹಾಕಿನ ಬೇಯಿಸಿಲ್ಲ, ಸ್ವಲ್ಪ ತಡಿ, ತೊಗೊಂಡು ಬಾರವಾ ನೀ ಇಲ್ಲೇ ಅಂಥೇಳಿ ಅಂದಾಗ ಹಣಮವ್ವ ಇದ್ದಕ್ಕೆ ಗಡಬಡಿಯಿಂದ ಆ ಕನಕದೊಳಗೆ ಹೂರಣ ಇಟ್ಟ ಅದನ್ನ ಅಷ್ಟ ತೊಗೊಂಡು ಬಂದಳು ರಂಗಾವಧೂತರ ಕೈಯಾಗ ಕೊಟ್ಟಳು ಅದನ್ನು.
ನೋಡ್ರಿ ರಂಗಜ್ಜ ಏನು ಮಾಡಿದ್ರು ಅಂತಂದ್ರೆ ಎಡಗೈ ಒಳಗೆ ಆ ಹೋಳಿಗೆ ಹಾಕ್ಕೊಂಡ್ರು, ಇನ್ನೂ ಹಸಿ ಹೋಳಿಗೆ. ಅದನ್ನು ಹಾಕ್ಕೊಂಡು ಬಲಗೈ ಅದ್ರ ಮ್ಯಾಗಿಟ್ಟು ಒಂದು ಕ್ಷಣ ಏನಪ್ಪಾ ಅಂತಂದ್ರೆ ಧ್ಯಾನಾಸಕ್ತರಾಗಿ ಕೂಡುವಷ್ಟರೊಳಗನ ಆ ಕೈಯಿಂದ ಹೊಗೆ ಬರ್ಲಾಕಿತ್ತು. ನೋಡ್ರಿ ಆ ಹೋಳಿಗೆ ಅವರ ಅಂಗೈಯಲ್ಲೇ ಬೇಯಲಿಕ್ಕಿತ್ತು. ಇದೇನಿದು ಆಶ್ಚರ್ಯ ಅಂಥೇಳಿ ಎಲ್ಲರೂ ದಿಗ್ಭ್ರಾಂತರಾದ್ರು. ನೋಡುಗುಡದ ಅಜ್ಜನ ಹಸ್ತದಿಂದ ಆ ಏನು ಜ್ವಾಲೆ ಬರ್ತಿತ್ತಲ್ಲ, ಆ ಜ್ವಾಲೆಯಿಂದ ಇಡೀ ಹೋಳಿಗೆಲ್ಲ ಸುಟ್ಟು ಕರಕಲಾಗಿ ಹೋಯ್ತು. ಸುಟ್ಟು ಕರಕಲಾಯಿತು. ತಗೊಲೆ ಬಸಯ್ಯ, ತಿನ್ನ ಮಗಣ ಅಂದರು. ಆವಾಗ ಬಸಯ್ಯನವರು ಆ ಹೋಳಿಗೆಯನ್ನು ಏನಪ್ಪಾ ಅಂತಂದ್ರೆ ಕೊಡಲು ಸ್ವಲ್ಪ ಅದನ್ನ ಮುರಿದು ಏನು ಮಾಡ್ಕೊಂತಾರ ಅಂತಂದ್ರೆ ತಮ್ಮ ಬಾಯಿಯೊಳಗೆ ಹಾಕೊಂಡ್ರು. ಬಾಯಿಯೊಳಗೆ ಹಾಕೊಂಡ್ರು. ಬಸಯ್ಯರವರು ಬಾಯಿ ನಾಲಿಗಿತ್ತಲ್ಲ, ನಾಲಿಗೆ ಅದು ಪಾಷಾಣ ಇಟ್ಟಂಗಾಗಿ ಬಿಡ್ತಾವ್ರಿ. ನಾಲಿಗೆ ಮ್ಯಾಗ ಕಣ್ಣಾಗಿಂದ ನೀರು ಸುರಿಲಿಕ್ಕೆ ಇತ್ತು. ಹೋಳಿಗೆ ತಿನ್ನಾಕ ಆಗವಾತು. ಎಲ್ಲ ಮುಖ ಕಿವುಚಾಡಕತ್ರ ಅವರು. ಮುಖ ಕಿವುಚಾಡಕತ್ರು. ರಂಗಜ್ಜ ಇದನ್ನ ನೋಡಿದ. ಯಾಕಲೇ ತಿನ್ಲಿಕ್ಕೆ ಆಗವತ್ತೇನು? ನನ್ನ ಹೋಳಿಗೆ ತಿನ್ನುವವ ನೀ ಅಲ್ಲಲೇ ಅಂತಂದ್ರು. ನನ್ನ ಹೋಳಿಗೆಯನ್ನ ತಿನ್ನುವವ ನೀ ಅಲ್ಲ, ತಾಯಿಲ್ಲ ಅಂತ ಹೇಳಿ ಆ ಹೋಳಿಗೆಯನ್ನ ಮತ್ತೆ ಇಸ್ಕೊಂಡು ನೋಡ್ರಿ ಏನು ಮಾಡ್ತಾರತ್ತಂದ್ರೆ ತಾವು ಏನು ರೆಡಿ ಮಾಡಿದ್ರಲ್ಲ ಹೋಳಿಗೆ, ಆ ಹೋಳಿಗೆಯನ್ನ ತಾವ ತಿನ್ಲಿಕ್ಕೆ ಶುರು ಮಾಡಿದ್ರು. ತಾವ ತಿಂದು ಅವರ ಮನೆಯೊಳಗಿದ್ದಂಥ ಸ್ವಲ್ಪ ಹೆಂಡವನ್ನು ಅಲ್ಲೇ ಕುಡಿದು ರಂಗಜ್ಜನವರು ಹೊರಟಾದ್ರು. ಇತ್ತ ಬಸಯ್ಯನವರಿಗೆ ಬೇರೆ ಹೋಳಿಗೆಯನ್ನು ಮಾಡಿ ಕೊಡಬೇಕಂತ ಹೇಳಿ ಹಣಮವ ಒಳಗೆ ಹೋಗಿ ನೋಡ್ತಾಳೆ. ಎಲ್ಲ ಕನಕ ಹೂರ್ಣ ಎಲ್ಲ ಒಡೆದ ನೀರಾಗಿಬಿಟ್ಟೈತಿ. ಇದೇನಿದು, ಹಿಂಗ್ಯಾಕಾಯ್ತಿದು? ಕನಕನೂ ಒಡೆದೆಲ್ಲ ನೀರಾಗಿಬಿಟ್ಟೈತಿ, ಹೂರ್ಣನು ಎಲ್ಲ ಅಳಕಾಗಿ ನೀರಾಗಿಬಿಟ್ಟೈತಿ, ಹೆಂಗಿದು? ಅವಾಗ ನೋಡ್ರಿ, ನೀರಾಯ್ತಂದ್ರೆ ಹೂರ್ಣನೂ ಹಾಕಕ್ಕೆ ಬರಂಗಿಲ್ಲ, ಈ ಕಡೆ ಹೋಳಿಗೆ ಮಾಡಾಕ ಬರುದಿಲ್ಲ ಅದು. ಅವಾಗ ಹೋಳಿಗೆ ಏನು ಮಾಡ್ರೂ ಹೋಳಿಗೆ ಆಗಲಿಲ್ಲವು. ಅದೇ ಹೂರ್ಣ ಎಲ್ಲ ಅವ್ರ ಮನ್ಯಾಗ ಮಕ್ಕಳೆಲ್ಲ ಅದ ಹೂರ್ಣ ತಾಯವ ಅಂತ ಹೇಳಿ ಅದ ಹೂರ್ಣ ಎಲ್ಲ ತಿಂದು ಮುಗಿಸ್ಬಿಟ್ಟು ಮಕ್ಕಳೆಲ್ಲ. ಅದ ಮತ್ತೇನು ಕನಕ ಉಳ್ದಿತ್ತಲ್ರಿ, ಕನಕನ ಇನ್ನೊಂದು ಸ್ವಲ್ಪ ಹಾಕಿ ನಾದಿ ಅದನ್ನು ಚಪಾತಿ ಮಾಡಿಬಿಟ್ಲು. ಇಲ್ಲಿ ಏನು ಅರ್ಥ ಆಗ್ತೈತಿ ಅಂತಂದ್ರೆ, ಗುರು ಕಾರುಣ್ಯದ ಹೋಳಿಗೆಯನ್ನ ಸವಿಯದ ಜೀವಿಗಳಿಗೆ ಜಗದ ಭೋಗದ ದಕ್ಕಬಲ್ಲುದೇ ಅನ್ನುವಂಥ ಒಂದು ಪ್ರಶ್ನೆ. ಗುರು ಕಾರುಣ್ಯದ ಹೋಳಿಗೆಯನ್ನ ತಿನ್ಲಾಕನ ಆಗಿಲ್ಲ, ಇನ್ನು ಜಗದ ಭೋಗ ದೊರಿಲಿಕ್ಕೆ ಸಾಧ್ಯದೇನೋ, ಅದು ಸಿಗುವುದಿಲ್ಲ ಅಂತ ಹೇಳಿ ತೋರಿಸ್ಕೊಡ್ಲಾಕ ರಂಗಜ್ಜನವ್ರ ಕಾರಣ ಆಗಿದ್ರು. ಇವೆಲ್ಲ ರಂಗಾವಧೂತರು ಯಾವುದೇ ಪವಾಡ ಮಾಡಬೇಕು ಅಂತ ಹೇಳಿ ಅಲ್ಲ. ರಂಗಾವಧೂತರ ಅಷ್ಟೇ ಅಲ್ಲ, ಯಾವುದೇ ಅವಧೂತರಾಗಲಿ, ಶರಣರಾಗಲಿ, ಸಂತರಾಗಲಿ ಲೀಲೆಗಳನ್ನ ಮಾಡಿ ಜಗವನ್ನ ಉದ್ಧಾರ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಅವ್ರ ದಿನನಿತ್ಯದೊಳಗೆ ಏನು ಮಾಡ್ತಿದ್ರಲ್ಲ, ಅವರ ಕಾರ್ಯಗಳ ಏನು ಇತ್ತಲ್ಲ, ಆ ಎಲ್ಲ ಕಾರ್ಯಗಳು ಜನರಿಗೆ ಒಂದು ಲೀಲೆಯ ರೀತಿ, ಒಂದು ಪವಾಡದ ರೀತಿ ಅದು ಗೋಚರ ಆಗ್ತಿತ್ತು. ಅದರೊಳಗೆ ಒಂದು ನೀತಿ ಇರ್ತಿತ್ತು, ಒಂದು ಸಾರ ಇರ್ತಿತ್ತು, ಒಂದು ವಿಚಾರ ಇರ್ತಿತ್ತು. ನೋಡ್ರಿ, ಇಂತಹ ಶರಣರು ಹಲವಾರು ಲೀಲೆಗಳನ್ನ ಮಾಡ್ಕೊತ ಬಂದ್ರು. ಅಜ್ಜನ ಕರುಣ ಪ್ರಸಾದವಾದಂತಹ ಜ್ಞಾನಾಗ್ನಿಯಿಂದ ಬೆಂದ ಹೋಳಿಗೆ ನಶ್ವರದ ನಾಲಿಗೆಗೆ ವಿಷವಾಗುವುದು ಸಹಜ ಅಲ್ವೇನು? ನೋಡ್ರಿ, ಅಷ್ಟು ಅದ್ಭುತ. ಅದನ್ನ ತಿಂದು ಬದುಕುವವರಿಲ್ಲ ಅಂತ ಹೇಳಿ ಅಜ್ಜಿಗ ಗೊತ್ತಾಗಿತ್ತು. ಇದನ್ನ ಇವ್ರ ಮನ್ಯಾಗ ಏನು ಈ ಘಟನೆ ನಡೀತಿತ್ತು, ಇವ್ರ ಮಗ ಯಾರ್ದೋ ಮಲ್ಲಪ್ಪನವ್ರ ಮಗ, ಐಲಿ ಮಲ್ಲಪ್ಪನವ್ರ ಮಗ ಬಸಪ್ಪನವರು ಇದ್ರು. ಅವಾಗ ಚಿಕ್ಕ ವಯಸ್ಸು. ಆ ಬಸಪ್ಪನವರು ಈ ಪ್ರಸಂಗವನ್ನೆಲ್ಲ ಕಣ್ಣಾರೆ ನೋಡಿದ್ರು. ಅದಲ್ಲದ ಈಗ ಕೂಡ ಅವರು ಅಜ್ಜನನ್ನ ನೆನೆಸ್ತಾರೆ. ನಾವಿಷ್ಟೆಲ್ಲ ಚೆನ್ನಾಗಿ ಬದುಕಿದೀವಿ ಅಂತಂದ್ರೆ
ನಮಗೆ ರಂಗಜ್ಜನೇ ಕಾರಣ, ರಂಗಾವಧೂತರೇ ಕಾರಣ ಅಂಥೇಳಿ ಅಜ್ಜನ ಕೃಪಾಶೀರ್ವಾದದಿಂದ ನಮ್ಮೆಲ್ಲರ ಮಧ್ಯದಲ್ಲಿ ಗುರು ಕಾರುಣ್ಯದಿಂದ ನಾವೆಲ್ಲ ಬದುಕಿ ಬಾಳ್ತಾ ಇದ್ದೀವಿ ಅಂತ ಹೇಳಿ ಗುರುವನ್ನ ನೆನೆಸ್ತಾರಲ್ಲ. ಇದಕ್ಕಿಂತ ಹೆಚ್ಚಿಂದ ಗುರುವಿಗೆ ಏನು ಬೇಕ್ರಿ? ಇದಕ್ಕಿಂತ ಹೆಚ್ಚಿಂದ ಗುರುವಿಗೆ ಏನು ಬೇಕು? ಗುರುವಿಗೆ ನಮ್ಮ ನಿಷ್ಕಲ್ಮಶವಾದ ಭಕ್ತಿ, ಭಾವ, ಪ್ರೀತಿ ಇಷ್ಟ ಸಾಕಲ್ಲೇನು? ಇಷ್ಟ ಸಾಕಲ್ಲೇನು? ಪರಮಾತ್ಮನಿಗೆ ಇಷ್ಟ ಸಾಕಂದ ಬಳಕ ಗುರು ಯಾಕೆ ಹೆಚ್ಚಿಗೆ ಬೇಡ್ಲಿಕ್ಕೆ ಹೋಗ್ತಾನೆ? ಗುರು ಯಾಕೆ ಹೆಚ್ಚಿಗೆ ಬೇಡ್ಲಿಕ್ಕೆ ಹೋಗ್ತಾನೆ? ಜನರ ನಡವರ್ಕ ಪ್ರೀತಿ ಇದ್ರೆ ಸಾಕು, ಸ್ನೇಹ ಇದ್ರೆ ಸಾಕು, ವಿಶ್ವಾಸ ಇದ್ರೆ ಸಾಕು, ಗುರು ಕಂಡಾಗ ಅವನ ಮ್ಯಾಗ ಸ್ವಲ್ಪ ಭಕ್ತಿ ಇದ್ರೆ ಸಾಕು. ಗುರು ಸೇವೆಯನ್ನ ಮಾಡಿ ಜಗತ್ತನ್ನ ಗೆದ್ದಾರ್ರಿ. ಎಷ್ಟು ಜನ ಜಗತ್ತನ್ನ ಗೆದ್ದಾರ. ಇಂತಹ ರಂಗಾವಧೂತರು ಬಹಳಷ್ಟು ನಮ್ಮ ಮಧ್ಯದಲ್ಲಿ ಹಲವಾರು ಲೀಲೆಗಳನ್ನ ಮಾಡಿ ಹೋಗಿದ್ದಾರೆ ನೋಡ್ರಿ. ಒಮ್ಮೆ ರಂಗಜ್ಜನವರು ಇಲ್ಲಿ ದೊಡ್ಡ ಮಲ್ಲಪ್ಪನವ್ರ ಮನೆಗೆ ಬಂದು ಏನು ಮಾಡ್ತಾರ ಅಂತಂದ್ರೆ, ತಾವು ಉಟ್ಟಂತಹ ಕ್ಯಾವಿ ಅಂಗಿ ಏನಿತ್ತು ಆ ಕ್ಯಾವಿ ಅಂಗಿಯನ್ನು ಅಲ್ಲೇ ಬಿಟ್ಟು ತಲೆಯ ಮೇಲಿದ್ದ ಪಟಗಾವನ್ನು ತೆಗೆದು ಅಲ್ಲಿ ಇಟ್ಟು ಹೋಗ್ತಾರೆ. ಮಲ್ಲಪ್ಪ, ಇದು ಇಲ್ಲೇ ಇರಲಿ, ಇದು ನನ್ನ ಕಿರೀಟ, ನನ್ನಂಥವ ಯಾರು ಬಂದು ಇದನ್ನ ತಗೊಂಡು ಹೋಗ್ತಾರೋ ಅವ್ರಿಗಿದು ದಕ್ಕಲಿ ಅಂತ ಹೇಳಿ ಅಂದಿದ್ರು. ಮತ್ತು ನೀನಾಗೆ ಯಾರಿಗೂ ಇದನ್ನ ಏನು ಮಾಡಕ್ಕೆ ಹೋಗ್ಬೇಡ, ಕೊಡ್ಲಿಕ್ಕೆ ಹೋಗ್ಬೇಡ ಅಂಥೇಳಿ ದೊಡ್ಡ ಮಲ್ಲಪ್ಪನವರಿಗೆ ರಂಗಜ್ಜನವ್ರು ಹೇಳಿದ್ರಂತ. ಅಂದ್ರೆ ಅವರು ತೊಟ್ಟಂತಹ ಏನು ಕ್ಯಾವಿ ಅಂಗಿತ್ತು, ಆಮೇಲೆ ಒಂದು ಪಟಗ ಇತ್ತು, ಇನ್ನೊಂದು ಬಿಳಿ ಅಂಗಿ ಅಂತ ಹೇಳಿ ಒಂದು ಅಂಗಿನೂ ಬಿಟ್ಟು ಹೋಗಿದ್ರು ಅವರು. ಅವಾಗ ರಂಗಪ್ಪ ಅಜ್ಜನವ್ರು ಅದನ್ನೇನು ಬಿಟ್ಟು ಹೋಗಿದ್ರಲ್ಲ, ಅವಾಗ ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ವಿಚಿತ್ರಗಳ ಘಟನೆಗಳು ಅವ್ರ ಮನೆಯಾಗ ನಡೀತಾವ. ಏನು ಅಂತಂದ್ರೆ, ರಂಗಜ್ಜನವರು ದೇಹವನ್ನ ತ್ಯಾಗ ಮಾಡಿದ ನಂತರ ಈ ಭವಬಂಧನವನ್ನೆಲ್ಲ ಬಿಟ್ಟು ಅವರು ಸ್ವರ್ಗಸ್ಥರಾದ ನಂತರ ಆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಬಹಳಷ್ಟು ಜನರಿಗೆ ಆಸೆ ಬಂದಿತ್ತು. ಅವರ ಬಟ್ಟೆಗಳನ್ನು ನಾವು ತೊಟ್ಕೋಬೇಕು, ಅವರಂತೆ ನಾವು ಆಗಬೇಕು ಅಂಥೇಳಿ ಭಾಳ ಮಂದಿ ಆಸೆಯಿಂದ ಅವ್ರ ಮನೆಗೆ ಬಂದು ಅದನ್ನು ಮುಟ್ಟಿದ್ರಂದ್ರನ ಅವ್ರಿಗೆ ಬೆಂಕಿ ಹತ್ತಿದಂಗೆ ಆಗೋದಂತ. ಆ ಬಟ್ಟೆಗಳನ್ನು ಮುಟ್ಟಿದ್ರೆ ಬೆಂಕಿ ಹತ್ತೋದು. ಅಯ್ಯೋ ಬೆಂಕಿ ಅಂಥೇಳಿ ಚೀರಾಡ್ತಿದ್ರು. ಸಾಧು ಸತ್ಪುರುಷರು ಕೂಡ ಸುಮಾರು 15-20 ಜನ ಒಂದ್ಸಲ ಬಂದ್ರಂತೆ. ಆ 20 ಜನ ಬಂದು ಅಜ್ಜನ ಅಂಗಿಯನ್ನ ತೆಗೆದುಕೊಂಡು ಕೈ ಸುಟ್ಕೊಂಡಾರ. ನೋಡ್ರಿ ಎಂಥ ವಿಚಿತ್ರ ನೋಡ್ರಿ. ಆ ಬಟ್ಟೆಗಳಲ್ಲಿ ಅದೆಂಥ ಶಕ್ತಿ ಇರಬೇಕು. ಆಗ ದೊಡ್ಡ ಮಲ್ಲಪ್ಪನವರು ಏನು ಮಾಡಿದ್ರು, ಯಾರು ಬಂದ್ರು ಬಟ್ಟೆಯನ್ನು ಇವರು ಮುಟ್ಟವ್ರಲ್ಲ, ನೀವ ಯಾರು ಬರ್ತೀರಪ್ಪ ಬಟ್ಟೆಯನ್ನ ಮುಟ್ರಿ, ಮತ್ತೆ ಅದು ಯಾರಿಗೆ ದಕ್ತೈತೋ ಅದು ಯಾರು ಹಾಕೊಂತೀರಿ ಹಾಕೋರಿ ಅಂತ ಹೇಳಿ ಅಂದ್ಬಿಡೋರು. ಬಟ್ಟೆಯನ್ನ ಹೀಗೆ ನೀವಾಗ ತೆಗೆದುಕೊಡ್ರಿ ಅಂತ ಹೇಳಿ ಅಂದಾಗ ಒಬ್ಬೊಬ್ಬ ಸಾಧುಗಳು ಕೂಡ ಬಂದು ಬೆಂಕಿ ಅಪ್ಪೋ ಬೆಂಕಿ, ಅದನ್ನ ಮುಟ್ಟಬಾರ್ದು, ಇದು ಅರಿವಿ ಅಲ್ಲ ಅಂತ ಹೇಳಿ ಅಂದ್ ಹೋಗ್ತಿದ್ರಂತೆ. ನೋಡ್ರಿ ಎಂಥ ವಿಚಿತ್ರ ನೋಡ್ರಿ ಇದು. ಒಮ್ಮೆ ಬೆಳ್ಳಟ್ಟಿಯ ಫಕೀರಯ್ಯನವರು ಕೂಡ ಅಜ್ಜನ ಸಮಕಾಲೀನವರು, ಬೆಳ್ಳಟ್ಟಿ ಫಕೀರಜ್ಜನವರು ಅಂತೇಳಿ, ಅವರು ಅಂಗಿಯನ್ನ ಏನಪ್ಪಾ ಅಂತಂದ್ರೆ ಒಂದ್ಸಲ ಒಳಗೆ ಹೋಗಿ ಅಂಗಿಯನ್ನ ತೊಟ್ಕೊಂಡು ತಲೆಗೆ ಇನ್ನೇನು ಪಟಕ ಸುತ್ಕೋಬೇಕಾಗಿತ್ತು, ಅಷ್ಟ್ರೊಳಗೆ ತಲೆ ಸುಟ್ಟಿತು. ಯಪ್ಪೋ ಅಂತ ಹೇಳಿ ತಲೆ ಉರಿತಿತ್ತು, ತಲೆ ಮ್ಯಾಗ ಬೆಂಕಿ ಇಟ್ಟಂಗೆ ಆಗಿಬಿಡ್ತಪ್ಪ ಅಂಥೇಳಿ ಆ ಪಟಕವನ್ನು ಬಿಚ್ಚಿ ಅಲ್ಲೇ ಇಟ್ಟು ಹೊರಗೆ ಓಡ್ಕೊಂತ ಬಂದ್ರಂತ. ಆದ್ರೆ ಮೈ ಮ್ಯಾಗ ಮಾತ್ರ ಏನಾಗಿತ್ತು, ಅವರು ಬಿಳೆ ಅಂಗಿಯನ್ನು ಏನು ಬಿಟ್ಟು ಹೋಗಿದ್ರಲ್ಲ ಅದನ್ನು ಮಾತ್ರ ಏನಪ್ಪ ಅಂದ್ರೆ ಅವರು ಫಕೀರಯ್ಯನವರು ಅದನ್ನ ದಕ್ಸ್ಕೊಂಡ್ರು. ಆದ್ರೆ ಆ ಕ್ಯಾಮಿ ಅಂಗಿ ಮತ್ತು ಪಟಕವನ್ನ ಇನ್ನೂ ಯಾರೋ ಏನಪ್ಪಾ ಅಂತಂದ್ರೆ ದಕ್ಸ್ಕೋಲಿಕ್ಕೆ ಅದನ್ನ ಆಗಿಲ್ಲ. ಆ ಬೆಳೆ ಅಂಗಿ ಒಂದು ಮಾತ್ರ ಅವರಿಗೆ ದಕ್ಕಿತು. ನೋಡ್ರಿ ಎಂಥ ವಿಚಿತ್ರ ನೋಡ್ರಿ ಇದು. ಅದೆಷ್ಟೋ ಜನಗಳ ಅಜ್ಜನ ಬಟ್ಟೆಯನ್ನ ತೆಗೆದುಕೊಳ್ಳಲಾರದ ಗೋಳಾಡಿ ಹೋಗ್ಯಾರ. ಇಂದಿಗೂ ಹೊಸಪೇಟೆ ಚೆಕ್ಕಿನಲ್ಲಿರುವಂತಹ ವಿರೂಪಾಕ್ಷಪ್ಪ ಐಲಿ ಅವರ ಮನೆಯ ಜಗಲಿಯಲ್ಲಿ ಅಜ್ಜನ ಕಾಸಾಯ ವಸ್ತ್ರಗಳು ಕೂಡ ಈ ಪೂಜೆಗೊಳ್ತಾ ಇವೆ. ಅಂತಹ ಮಹಾತ್ಮನು ಈವರೆಗೂ ಬೆಟಗೇರಿ ಒಳಗೆ ಯಾರೂ ಬಂದಿಲ್ಲ. ಬೆಟಗೇರಿ ಒಳಗೆ ಬಂದ್ರೆ ಆ ವಸ್ತ್ರಗಳು ಏನಪ್ಪಾ ಅಂತಂದ್ರೆ ಅವ್ರಿಗೆ ದಕ್ತಿದ್ದು. ಹಂಗ ರಂಗಾವಧೂತರ
ಏನು ಶಕ್ತಿ ಇತ್ತು ಆ ಶಕ್ತಿಯನ್ನ ಉಪಯೋಗಿಸಿಕೊಳ್ಳುವಂತಹ ಇನ್ನೂ ಒಬ್ಬ ಮಹಾಪುರುಷ ಬೆಟಗೇರಿ ಒಳಗೆ ಹುಟ್ಟಿಲ್ಲ. ಅದಕ್ಕೆ ಆ ವಸ್ತ್ರಗಳೇ ಸಾಕ್ಷಿ ನೋಡ್ರಿ. ಎಂತ ವಿಚಿತ್ರ ನೋಡ್ರಿ. ದೇವ್ರು ಎಲ್ಲಿ ಅದಾನಂತ ಹೇಳಿ ಏನು ಸವಾಲ್ ಹಾಕುವಂತ ಜನ ಐತಿ. ವಿಜ್ಞಾನಕ್ಕೆ ಎಲ್ಲ ನಮೂನಿ ಶಕ್ತಿ ಐತಿ, ವಿಜ್ಞಾನದೊಳಗೆ ಏನು ಬೇಕಾದ್ರೂ ನಾವು ಸಾಧಿಸ್ತೀವಿ ಅಂತ ಹೇಳಿ ಏನು ವಿಜ್ಞಾನಿಗಳು ಎದೆ ತಟ್ಟಿ ಹೇಳ್ತಾರಲ್ಲ, ಅವ್ರಿಗೆಲ್ಲ ಇದೊಂದು ಸವಾಲ್ ಅದ ನೋಡ್ರಿ. ಇನ್ನೂವರೆಗೂ ಇದೊಂದು ಸವಾಲ್ ಅದ. ಯಾರೂ ಕೂಡ ಬಟ್ಟೆಗಳನ್ನ ಮುಟ್ಟೋದಾಗ್ಲಿ ಧರಿಸೋದ್ರಾಗ್ಲಿ ಯಾರಿಗೂ ಸಾಧ್ಯವಾಗಿಲ್ಲ. ಅದಕ್ಕೆ ವಸ್ತ್ರಗಳೇ ಕಾರಣ. ವಿಜ್ಞಾನದ ಜಗತ್ತಿಗೂ ಕೂಡ ಸವಾಲಕ್ಕೆ ಉತ್ತರ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಆ ಮಹಿಮಾ ಪುರುಷನ ವಾಸವಾಗಿದ್ದಂತಹ ಪುಣ್ಯ ಸ್ಥಾನದಲ್ಲಿ ಬಾಳಿ ಬೆಳಗುವಂತಹ ಎಲ್ಲ ಆ ಭಾಗದ ಜನ, ನಮ್ಮ ಕರ್ನಾಡಿನ ಜನ, ಭಾರತದ ಜನ ಎಂಥ ಅದ್ಭುತ ಜನ, ಎಂಥ ಅದ್ಭುತ ಜನ. ಭರತ ಖಂಡದೊಳಗೆ ಏನ್ರಿ ಮಹಾಪುರುಷರು, ಒಬ್ರು ಇಬ್ರು. ಬೆಟಗೇರಿ ಒಳಗೆ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಎಂಥವ್ರು, ರಂಗಾವಧೂತರು ಎಂಥವ್ರು, ಎಂತಹ ಗುರು ಶಿಷ್ಯರು ಇವರೆಲ್ಲ, ಎಂತಹ ಗುರು ಶಿಷ್ಯರು. ಇಂಥವರ ಗುರುವಾಗಿ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಹನುಮಾವಧೂತರಿಗೆ ಅವಕಾಶ ಕೊಟ್ಟಿದ್ರು, ಶಿಷ್ಯತ್ವವನ್ನು ಕೊಟ್ಟಿದ್ರು. ಅದೇ ಹನುಮಾವಧೂತರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳಿಗೆ ಶಿಷ್ಯತ್ವವನ್ನು ಕೊಟ್ಟರು. ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ರಂಗಾವಧೂತರಿಗೆ ಶಿಷ್ಯತ್ವವನ್ನು ನೀಡಿದ್ರು. ಎಂತಹ ಇದು ಗುರು ಸರಣಿ ನೋಡ್ರಿ, ಎಂತಹ ಗುರು ಸರಣಿ. ಇಂಥವರೆಲ್ಲ ಬಾಳ ಬೆಳಗಿದಂತಹ ಈ ನಾಡು, ಈ ಕನ್ನಡ ನಾಡಿನಲ್ಲಿ ನಾವೆಲ್ಲ ಇದ್ದೀವಿ. ಅವರ ಚರಿತ್ರೆಗಳನ್ನೆಲ್ಲ ಓದ್ತೀವಿ, ಹೃದಯ ತುಂಬಿಕೊಳ್ತೀವಿ, ಅವರ ಆ ಭಾವವನ್ನು ನಾವು ಅರ್ಥಕೊಳ್ತೀವಿ ಅಂತಂದ್ರೆ, ಅವರ ವಿಚಾರವನ್ನು ನಾವು ನಮ್ಮ ಕಿವಿಯಾರ ಕೇಳ್ತೀವಂದ್ರೆ ನಾವು ಎಷ್ಟು ಪುಣ್ಯವಂತರಿರ್ಬೇಕ್ರಿ, ಎಷ್ಟು ಪುಣ್ಯವಂತರಿರ್ಬೇಕು. ನೆನೆಯೋಣಲ್ರಿ, ಒಂದು ಸಲ ಆದ್ರೆ ಒಂದು ಸಂದರ್ಭಕ್ಕಾದರೂ ಗುರುಗಳನ್ನು ನೆನೆಯೋಣ, ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನಾನಷ್ಟೇ ಅಲ್ಲದೆ ತಮಗೆಲ್ಲರಿಗೂ ಗುರುವಿನ ಆಶೀರ್ವಾದ ಸಿಗಲಿ, ಆ ಗುರು ಕಾರುಣ್ಯ ತಮಗೆ ಸಿಗಲಿ, ಗುರುವಿನ ಅಭಯ ಹಸ್ತ ತಮ್ಮೆಲ್ಲರ ಮ್ಯಾಗ ಇರಲಿ ಅಂಥೇಳಿ ಆ ಗುರುವಿನ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಮಾತನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗವನ್ನು, ಮುಂದಿನ ವಿಷಯವನ್ನು ಮತ್ತೆ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.